ಹಾಯ್ ಹಲೋ ನಮಸ್ಕಾರ ಸೊಲ್ಮೆಲು. ಇವತ್ತು ನಾವು ಹೋಗ್ತಿರೋದು ಐಕಿಯಾ ಬ್ಯಾಂಗ್ಳೂರ್. ತುಂಬ ಖುಷಿ ಆಗ್ತದೆ ನನಗೆ. ತುಂಬ ಟೈಮಿಂದ ಅನ್ಕೋತಾ ಇದ್ದೆ ಐಕಿಯಾ ವ್ಲಾಗ್ ಮಾಡಬೇಕು ಅಂತ. ಐಕಿಯಾ ತುಂಬ ವ್ಲಾಗ್ಸ್ ನೋಡಿದ್ದೀನಿ, ಬಟ್ ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅಂತ ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ. ಐಕಿಯಾಗೆ ಬರೋಕ್ಕೆ ಮೆಟ್ರೋ ತುಂಬ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ, ಈಸಿ ಗೋಯಿಂಗ್. ಸೊ ನೀವು ನಾಗಸಂದ್ರದಿಂದ ಎಕ್ಸಿಟ್ ಕೊಟ್ಟ ತಕ್ಷಣ ನಿಮಗೆ ಐಕಿಯಾದು ಎಂಟ್ರಿ ಸಿಗುತ್ತೆ. ಐಕಿಯಾಗೆ ಬಂದ ಕೂಡಲೇ ನಮಗೆ ನೆನಪಾಗಿದ್ದು ನಾವು ಹೊಟ್ಟೆ ಪೂಜೆ ಮಾಡ್ಕೋಬೇಕು ಅಂತ. ಸೊ ಫಸ್ಟ್ ಹೋಗಿದ್ದೆ ನಾವು ಫುಡ್ ಕೋರ್ಟ್ಗೆ. ಅಲ್ಲಿ ಅನ್ಲಿಮಿಟೆಡ್ ಆಗಿ ಕಾಫಿ ಕುಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾನೇ ಕುಟ್ಕೊಂಡು ವೆಲ್ಕಮ್ ಟು ಐಕಿಯಾ ಜರ್ನಿ. ನಾವು ರೆಡಿ, ನೀವು ರೆಡಿನಾ? ಪ್ಲೀಸ್ ಈ ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ, ಓಕೆನಾ? ಐಕಿಯಾ ಸ್ಪೆಷಾಲಿಟಿ ಏನು ಗೊತ್ತಾ? ಐಲ್ ಗೆಟ್ 2 ಟೈಪ್ಸ್ ಆಫ್ ಏರಿಯಾ ಮಾಡೆಲ್ಗಳು. ಸೊ ಬೇಸಿಕ್ಲಿ ಐಕಿಯಾ ವಸ್ತುಗಳನ್ನು ಬಳಸ್ಕೊಂಡು ನೀವು ಹೆಂಗೆಲ್ಲ ಸೆಟಪ್ ಮಾಡ್ಬೋದು ಅಂತ ಒಂದು ಮಾಡೆಲನ್ನು ಸೆಟಪ್ ಮಾಡಿರ್ತಾರೆ. ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು. ಸೊ ನೆಕ್ಸ್ಟ್ ಕಿಚನ್ ಮತ್ತು ಮನೆನ ತೋರಿಸ್ತೀನಿ. ಸೊ ಯಾವ ಥರ ಎಲ್ಲ ಸೆಟಪ್ ಮಾಡ್ಬೋದು ಅಂತ. ದೆನ್ ಶಾಪಿಂಗ್ ಏರಿಯಾದಲ್ಲಿ ನೀವು ಏನು ಬೇಕಾದ್ರೂ ಶಾಪ್ ಮಾಡ್ಬೋದು. ಮನೆ ಅರೇಂಜ್ ಮಾಡ್ಕೊಳ್ಳೋಕೆ ಐಡಿಯಾಸ್ ಬೇಕು ಅಂದರೆ ಯು ಕ್ಯಾನ್ ಕಮೆಂಟ್ಸ್ ಇದು ಐಕಿಯಾ. ತುಂಬ ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಶೋ ಯು ಸಮಥಿಂಗ್. ವೇಟ್, ಡ್ರೀಮಿಂಗ್ ಇಸ್ ಫ್ರೀ. ಈ ವರ್ಡ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ದಿಸ್ ಇಸ್ ಅ ಸ್ಮಾಲ್ ಬೆಡ್ರೂಮ್ ಏರಿಯಾ ಸ್ಪೆಷಲಿ ಮೇಡ್ ಫಾರ್ ಕಿಡ್ಸ್. ಸೊ ಮಕ್ಕಳಿಗೋಸ್ಕರ ಮಾಡಿರುವಂಥದ್ದು. ಅದರಲ್ಲಿ ಎಲ್ಲ ವಸ್ತುಗಳ ಮೇಲೆ ಪ್ರೈಸ್ ಟ್ಯಾಗ್ ಹಾಕಿರ್ತಾರೆ, ಕೋಡ್ ಹಾಕಿರ್ತಾರೆ. ಆ ಕೋಡ್ನ ನೀವು ಬೇರೆ ಕಡೆ ಅಲ್ಲಿ ಶಾಪಿಂಗ್ ಏರಿಯಾದಲ್ಲಿ ತೋರಿಸಿದಾಗ ನಿಮ್ಗೆ ಆ ವಸ್ತುಗಳು ಈಸಿಯಾಗಿ ಸಿಗುತ್ತೆ. ಇಲ್ಲಿ ನೋಡಿ, ಮಕ್ಕಳಿಗೆ ವಾರ್ಡ್ರೋಬ್ ಹೇಗೆ ಅರೇಂಜ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಳಸಿರುವಂಥ ಎಲ್ಲ ವಸ್ತುಗಳು ಐಕಿಯದ್ದೇ. ಸೊ ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಇದು ಇನ್ನೊಂದು ಬೆಡ್ರೂಮ್ ಸೆಟಪ್. ಸೊ ಇದರಲ್ಲಿ ಬೇರೆ ಬೇರೆ ವೆರೈಟಿ ಆಫ್ ಸೆಟಪ್ಸ್ಗಳು ನಿಮ್ಗೆ ಸಿಗ್ತವೆ. ಇದು ಪಕ್ಕಾ ಒಂದು ಸುಂದರವಾದ ಫ್ಯಾಮಿಲಿಗೆ ಮಾಡಿರುವಂತಹ ಹೌಸ್ ಮಾಡೆಲ್. ನನಗಂತೂ ಇದ್ರ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಇದರ ಸೆಟಪ್ ಆಗಿರ್ಬೋದು, ಸಖತ್ ಇಷ್ಟ ಆಯಿತು. See, this is my dining table. ಇಲ್ಲೇ ನಾನೆಲ್ಲ ಬುಕ್ಸ್ಗಳನ್ನ ಇಡೋದು. ಆ್ಯಂಡ್ ಇದು ನಮ್ಮನೆ ಸೋಫಾ ತೋರಿಸ್ತೀನಿ ಬನ್ನಿ. ಇದು ನಮ್ಮನೆ ಸೋಫಾ. ನೀವು ನಿಮ್ಮ ಜೀವನದಲ್ಲಿ ತುಂಬ ಕನಸು ಕಾಣೋ ವ್ಯಕ್ತಿನ. ಸೊ ದಿಸ್ ರೂಮ್ ಮೇಡ್ ಫಾರ್ ಯು. ತುಂಬ ಸಖತ್ತಾಗಿದೆ ಸೆಟಪ್ಪು. ಒಂದು ಡೀಸೆಂಟ್ ಆಗಿದೆ. ಕೂತ್ಕೊಂಡು ಆರಾಮ್ಸೆ ಓದ್ಬೋದು, ಬರಿಬೋದು, ಏನಾದ್ರು ಐಡಿಯಾಸ್ಗಳು ಮಾಡ್ಕೋಬೋದು, ರಿಮೈಂಡರ್ ಹಾಕೋಬೋದು. ಲೈಕ್ ರಿಮೈಂಡರ್ಸ್ ಇದೆ, ಫೋಕಸ್ ಆಗೋಕ್ಕೆ ನಮಗೆ ಒಂದಷ್ಟು ಕೋಟ್ಗಳನ್ನು ಹಾಕೋಬೋದು. ಸಖತ್ತಾಗಿದೆ. ನಾನು ಐಕಿಯಾ ಪ್ರಮೋಷನ್ಸ್ ಮಾಡ್ತಾಯಿಲ್ಲ, ಬಟ್ ನನಗೆ ಇಷ್ಟ ಆಗಿರೋದನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ ಅಷ್ಟೇ. ಇದು ನಂಗೆ ತುಂಬ ಇಷ್ಟ ಆಯಿತು. ದಿಸ್ ರೂಮ್ ಐಡಿಯಾ ಫಾರ್ ವರ್ಕ್ಹೋಲಿಕ್ ಪೀಪಲ್ ಅನಿಸುತ್ತೆ. ಬಿಕಾಸ್ ಈ ರೂಮು ಡಿಸೈನು ಅದೇ ಥರ ಇದೆ, ಡೀಸೆಂಟ್ ಆಗಿದೆ. ಆ್ಯಂಡ್ ವರ್ಕ್ಹೋಲಿಕ್ ಆ್ಯಂಬಿಷಿಯಸ್ ಆಗಿರ್ತಾರಲ್ಲ ಅಂಥವ್ರಿಗೆ ಇಷ್ಟ ಆಗುತ್ತೆ ಐ ಥಿಂಕ್ ಈ ರೂಮ್. ನೆಕ್ಸ್ಟ್ ನಾನು ತೋರಿಸ್ತಿರೋ ಸ್ಪೇಸ್ ತುಂಬ ರಿಚ್ ಆಗಿದೆ, ಸಕ್ಕತ್ತಾಗಿದೆ. दिल लगी तेरे दिल को दिल लगी न लगे
ವೈಡ್ ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಲ್ಲಿ ಬೆಡ್ರೂಮ್ ಐಡಿಯಾಸ್ಗಳಿದೆ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಿಮ್ಮ ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಮಕ್ಕಳ ಜಗತ್ತಿಗೆ ಸ್ವಾಗತ. ಮನೇಲಿ ಮಕ್ಕಳಿದ್ರೆ ಅವರಿಗಂತೂ ಈ ಏರಿಯಾ ಸಖತ್ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಮಗೇನೆ ಇಷ್ಟ ಆಗೋಯ್ತು. ಸಖತ್ ಕ್ಯೂಟ್ ಟಾಯ್ಸ್ಗಳಿದ್ದಾವೆ. ಕ್ಯೂಟ್ ಟಾಯ್ಸ್ಗಳಿದೆ. ಶೋರ್ಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇಫ್ ಯು ಡೋಂಟ್ ವಾಂಟ್ ಟು ಪ್ಲೇ ಯು ಕ್ಯಾನ್ ಡಿಸ್ಪ್ಲೇ ಲೈಕ್ ದಿಸ್. ಐಡಿಯಾಸ್ ಕೂಡ ಚೆನ್ನಾಗಿದೆ. ಇಲ್ಲಿನ ಟಾಯ್ಸ್ಗಳು ತುಂಬ ಹೆಲ್ಪ್ಫುಲ್ ಆಗಿ ಕೂಡ ಇದೆ. ಯಾಕಂದರೆ ಈಗ ನೋಡಿ, ಇದು ಬಾಲ್ ಹೆವಿ ಸಕ್ಕ ಸ್ಮೂತ್ ಇದೆ. ಸೊ ಮಕ್ಕಳಿಗೆ ಏನೂ ಹಾರ್ಮ್ ಆಗಲ್ಲ. ಸಣ್ಣ ಮಕ್ಕಳಿಗೂ ಈ ಬಾಲ್ನ ಕೊಡ್ಬೋದು ಆಟ ಆಡೋಕ್ಕೆ. ಸೇಫ್ ಆಗಿದೆ. ಇದು ಕಿಡ್ಸ್ ಶಾಪಿಂಗ್ ಏರಿಯಾ. ಸೊ ನಾಟ್ ಓನ್ಲಿ ಫ್ಯಾನ್ಸಿ ಐಟಮ್, ಯೂಸ್ಫುಲ್ ಐಟಮ್ಗಳು ಕೂಡ ಇದೆ. ಸೊ ಇದು ಬೇಸಿಕಲಿ ಬೇಬಿ ಕಮೋಡ್. ಬಟ್ ಕೆಲವೊಂದು ಐಟಮ್ಗಳು ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಬಿಟ್ ಕಾಸ್ಟ್ಲಿ ಅಂತ ಅನಿಸ್ತಾ ಇತ್ತು. ಇದು ಕಿಡ್ಸ್ ಬೆಡ್ರೂಮ್ ಐಡಿಯಾ. ಒಂದೊಂದು ಕಲರ್ ಕಾಂಬಿನೇಷನಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಬೇಸಿಕಲಿ ಇದು ಗ್ರೀನ್ ಕಲರ್ ಕಾಂಬಿನೇಷನ್ ಅಂತ ನನಗನ್ನಿಸ್ತು. ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಈ ಬೆಡ್ರೂಮು. ನಾವಲ್ಲಿ ಟಾಯ್ಸ್ ನೋಡಿದ್ವಲ್ಲ, ಆ ಟಾಯ್ಸ್ ಕೆಲವು ಇಲ್ಲಿದೆ. ಈ ರೂಮು ಸಿಬ್ಲಿಂಗ್ಸಿಗೆ ಹೆಲ್ಪ್ಫುಲ್ ಆಗುತ್ತೆ. ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಇಂಟ್ರೆಸ್ಟ್ ಇರುವಂತಹ ಮಕ್ಕಳಿಗೆ ಈ ರೂಮ್ ಸೂಟೇಬಲ್. ಇಲ್ಲಿ ಮಕ್ಕಳಿಗೆ ಕ್ಯೂಟ್ ಆಗಿ ಚೇರ್ಸ್ಗಳು, ಟೇಬಲ್ಸ್ಗಳಿದೆ. ಸೊ ಅಲ್ಲೊಂದು ಮಗು ನೋಡಿ, ಆ ಪೇರೆಂಟ್ಸು ಟ್ರಯಲ್ ನೋಡ್ತಾ ಇದ್ದಾರೆ. ಇದು ವಾರ್ಡ್ರೋಬ್ ಏರಿಯಾ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವಾರ್ಡ್ರೋಬ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಈ ಟೂಲ್ ಕಿಟ್ಟು ವರ್ತ್ ಇದೆ ಅಂತ ಅನ್ನಿಸ್ತು. ಎಲ್ಲ ಥರದ ಟೂಲ್ ಕಿಟ್ಟುಗಳು ಒಂದೇ ಬಾಕ್ಸಲ್ಲಿದೆ. ಕ್ಯಾನ್ ಚೇಂಜ್ ಬೇರೆ ಥರದ್ದು ಇದೆಲ್ಲ ಹೇಳಕ್ಕೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. 600 ಈ ಫ್ಯಾನ್ಸಿ ಐಟಮ್ಗೆ ಪೇ ಮಾಡೋ ಬದಲು ಈ ಥರ ಯೂಸ್ ಆಗೋದಕ್ಕೆ ಪೇ ಮಾಡಿದರೆ ಫೈನ್. ಆಮೇಲೆ ಈ ಥರದೆಲ್ಲ ಕಳೆದೋಗ್ತಿರುತ್ತೆ, ಅದಕ್ಕೆ ಬಾಕ್ಸ್ ಕೊಡ್ತಾರೆ. ಚೆನ್ನಾಗಿ ಇಲ್ಲಿ ಸುತ್ತಾಡಿ ಅನ್ಲಿಮಿಟೆಡ್ ಕಾಫಿ ಎಲ್ಲಿ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಸೊ ದಿಸ್ ಇಸ್ ಲಂಚ್ ಟೈಮ್. ಆ್ಯಕ್ಚುಲಿ ಲಂಚ್ ಟೈಮ್ ಆಗೋಗಿತ್ತು, ಬಟ್ ಏನು ಮಾಡೋದು, ಹೊಟ್ಟೆ ತುಂಬ ಹಸಿತಾ ಇತ್ತು. ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರಬೇಕು. ಇಲ್ಲಿ ಫುಡ್ ಆರ್ಡರ್ ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನಾವು ಏನೇನು ಬೇಕು ಅದನ್ನು ಆಲ್ರೆಡಿ ನಮ್ಮ ಪ್ಲೇಟಿಗೆ ಹಾಕ್ಕೊಂಡು ದೆನ್ ಕೊನೆಗೆ ಬಿಲ್ ಮಾಡೋದು. ವಿ ಹ್ಯಾವ್ ಅವರ್ ಫುಡ್ ಹಿಯರ್ ಆ್ಯಂಡ್ ವ್ಯೂ ನೋಡಿ ಸಖತ್ತಾಗಿದೆ. ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂದಿದೆ, ಇವಾಗ ಊಟ ಮಾಡ್ತಾ ಇದ್ದೀವಿ. ಇದು ಡೈನಿಂಗ್ ಏರಿಯಾ, ತುಂಬ ಆಸ್ಥೆಟಿಕ್ ಆಗಿದೆ. ಬನ್ನಿ ಜನರೇ, ಊಟ ಮಾಡೋಣ. ಸೊ ಇದು ನಂಗೊಬ್ಳಿಗೆ ಅಂತ ಅಂದ್ಕೋಬೇಡಿ, ನನ್ನ ಫ್ರೆಂಡ್ ಕೂಡ ಇದ್ದಾರೆ. ಹೊಟ್ಟೆ ಬಾಕಿ ಅಂತ ಅಂದ್ಕೋಬೇಡಿ ಪ್ಲೀಸ್, ಕಣ್ಣಾಕ್ಬೇಡಿ. ಬನ್ನಿ ಟ್ರೈ ಮಾಡೋಣ. ತಿಂತೀಯಾ? ಇದು ರೈಸ್ ಅಥವಾ ಐಸ್ ಕ್ರೀಮ್ ಅಂತ ಅಂದ್ಕೋಬೇಡಿ. ಇದು ಆಲೂವಿನ ಮಾಡಿದ ಡಿಶ್ ಅಂತೆ. ಸಕ್ಕತ್ತಾಗಿದೆ, ಒಂಥರ ಟೇಸ್ಟ್ ಇದೆ. ಅದ್ರ ಜೊತೆಗೆ ಸಾಸ್ ಇದೆ, ಡಿಪ್ ಮಾಡ್ಕೊಂಡಿದ್ದೆ.
ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಬಂದಿದ್ದು ಮಾರ್ಕೆಟ್ ಪ್ಲೇಸಿಗೆ. ಸೊ ಮಾರ್ಕೆಟ್ ಪ್ಲೇಸಲ್ಲಿ ನೀವು ಶಾಪಿಂಗ್ ಮಾಡ್ಬೋದು. ನಿಮಗೆ ಆಲ್ರೆಡಿ ಒಂದು ಮಾಡೆಲ್ ನೋಡಿರೋದ್ರಿಂದ ನನಗೆ ಯಾವ್ಯಾವ ವಸ್ತುಗಳು ಬೇಕು ಅಂತ ಒಂದು ಐಡಿಯಾ ಬಂದಿರುತ್ತೆ. ಸೊ ನೀವು ಅದನ್ನು ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಮಾರ್ಕೆಟ್ ಪ್ಲೇಸಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ, ಈ ವಸ್ತು ನನಗೆ ಬೇಕು ಅಂತ. ಆ್ಯಂಡ್ ಅಫೋರ್ಡೆಬಲ್ ಆಗಿದೆ, ಕೆಲವೊಂದು ವಸ್ತುಗಳು ಯುನೀಕ್ ಆಗಿದೆ. ನೆಕ್ಸ್ಟ್ ನಾವು ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ, ಯಾವುದೆಲ್ಲ ವಸ್ತುಗಳನ್ನು ತಗೊಂಡ್ವಿ ಅಂತ ನೋಡಲಿಕ್ಕೆ ನೀವು ಪಾರ್ಟ್ 2ವರೆಗೂ ಕಾಯಲೇಬೇಕು. ಅದುವರೆಗೂ ಪ್ಲೀಸ್ ಈ ಪಾರ್ಟ್ 1ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Talk to throw a bone for a while, sleeping like a baby. Literally, I'm very tired. ಇನ್ನ ಸ್ಪೇಸ್ಗಳು ಚಕ್ರಗಳು ಹೋದಾಗ ಒಳಗಡೆ ಹೋದಂಗೆ ಇನ್ನೂ ಸ್ಪೇಸ್